ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಹೋಳಿಗೆ ಊಟವನ್ನು ಹಾಕಿಸಲಾಗಿದೆ. ನೋಡಿ, ಗೃಹಲಕ್ಷ್ಮಿ ಹಣ ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ. ಕೆಲವೊಬ್ಬರು ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಬಂದಿರುವಂಥವ್ರು ಏನಿದ್ದಾರೆ, ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ, ತಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಇದ್ದಾರೆ, ತಮಗೆ ಅನುಕೂಲ ಆಗುವಂತೆ ಗೃಹಲಕ್ಷ್ಮಿಯನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಗೃಹಲಕ್ಷ್ಮಿಯಿಂದ ಬಂದಂಥ ಹಣದಲ್ಲಿ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ. ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಹಣ ನೀಡುತ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು, ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿನವರಿಗೆ ಹೋಳಿಗೆ ಊಟವನ್ನು ಹಾಕಿಸಿದ್ದೇನೆ ಅಂತ ಹೇಳಿದ್ದಾರೆ. 5 ಮುತ್ತೈದೆಯರಿಗೆ ಉಡಿ ತುಂಬಿಸಿ ಕೂಡ ಕಳಿಸಿದ್ದಾರೆ ಈ ವೃದ್ಧೆ. ಅಜ್ಜಿಯ ಕಾರ್ಯಕ್ಕೆ ಸುಟ್ಟಟ್ಟಿ ಗ್ರಾಮಸ್ಥರು, ಮಹಿಳೆಯರು ಸಾಥ್ ನೀಡಿದ್ದಾರೆ. ನೋಡಿ, ಇಡೀ ಊರಿಗೇನೆ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಟೀಕೆ ಮಾಡಲಾಗ್ತಾ ಇತ್ತು, 2,000 ರೂಪಾಯಿ ಇದನ್ನು ಜನರು ದರಿದ್ರ ಆಗ್ತಾರೆ, ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಕೂತ್ಕೊಡ್ತಾರೆ, ಯಾರಿಗ ಅನುಕೂಲ ಆಗ್ತಾ ಇದೆ, ಅದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಆದರೆ ನೋಡಿ, ಇಲ್ಲಿ ಹೋಳಿಗೆ ಊಟ, ಒಬ್ಬ ವೃದ್ಧೆ ಆ 2,000 ರೂಪಾಯಿ ಕೂಡಿಟ್ಟು ನೋಡಿ ಒಂದು ಪೂಜೆ ಮಾಡಬೇಕು ಅಂತ ಹರಕೆ ಕಟ್ಕೊಂಡಿದ್ರು. ಸಿದ್ದರಾಮಯ್ಯನವ್ರಿಗೂ ಕೂಡ ವಿಶೇಷವಾಗಿ ಅವರು ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಅವರು ಹಾರೈಸಿದ್ದಾರೆ. ನೋಡಿ, ಕೆಲವೊಬ್ಬರು 2,000 ರೂಪಾಯಿಯಿಂದ ಎಷ್ಟೋ ಜನರ ಹೊಟ್ಟೆ ನಡೀತಾ ಇದೆ, ಅವರ ಕುಟುಂಬಗಳು ಸಾಗ್ತಾ ಇದ್ದಾವೆ. ಜೊತೆಗೆ ಅವ್ರಿಗೆ ತಮಗೇನು ಬೇಕೋ ಅದರಲ್ಲೇ ಕೂಡಿಟ್ಟು ಕೆಲವೊಬ್ಬರು ಮೊಬೈಲ್ ತೊಗೊಂಡಿದ್ದಾರೆ, ಫ್ರಿಡ್ಜ್ ತೊಗೊಂಡಿದ್ದಾರೆ, ಕೆಲವರು ಸಂಸಾರ ನಡೆಸ್ತಾ ಇದ್ದಾರೆ, ಕೆಲವೊಬ್ಬರು ಮೆಡಿಸಿನ್ ತೆಗೆದುಕೊಳ್ತಾ ಇದ್ದಾರೆ. ಹಾಗೇನೆ ಈ ಅಜ್ಜಿ ಇಡೀ ಊರಿಗೇನೆ ಹೋಳಿಗೆ ಊಟ ಹಾಕಿಸಿದ್ದಾರೆ. ಬಹುಶಃ ಗೃಹಲಕ್ಷ್ಮಿ ಹಣ ಆಕೆಗೆ ಬರ್ತಾ ಇದ್ರೆ, ಆ ಅಜ್ಜಿಗೆ ಬರದೇ ಇದ್ದಿದ್ರೆ ಖಂಡಿತವಾಗ್ಲೂ ಪಾಪ ಊಟ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ವಯಸ್ಸಾಗಿದೆ, ದುಡಿಯೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಅಂದರೆ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ, ಹಾಗಾಗಿ ಸ್ವಲ್ಪ ಕೂಡಿಟ್ಟು ಈ ರೀತಿಯಾಗಿ ಪೂಜೆ ಮಾಡಿ ಊರಿಗೆ ಊಟ ಹಾಕಿದ್ದಾರೆ. ನಿಮಗೆ 8 ಕಂತು ಬಂದವ್ರಿ? 10 ಕಂತು ಬಂದವ್ರಿ. ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದಾರೆ? ಒಟ್ಟು ಸಿದ್ದರಾಮಯ್ಯಗೆ ಒಳ್ಳೇದಾಗ್ಬೇಕ್ರಿ. ಆಯ್ತು ಹಾಂ ರೀ. ಹಾಂ, ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗೆ. ಹಾಂ, ಇಂಥ ಇದನ್ನ ಮುತ್ತೈದ್ಯಾರ 5 ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ. ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದೆ. ಹಾಂ 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 ಸಿದ್ದರಾಮಯ್ಯನ ಬದಲ ಸಿದ್ದರಾಮಯ್ಯನ ಮಾಡಿದೀವಿ. ಹಾಂ ಹಾಂ ಆಯ್ತು. ಈಗ 8 ಕಂತು ಬಂದವ ನಿಂಗೆ? ನಂಗೆ 10 ಕಂತು ಬಂದವ. ಎಲ್ಲರೂ ಬಂಗಾರ ಟ್ರೇಜರಿ ಇದು ಮಾಡ್ರ, ನೀ ಹೋಳಿಗೆ ಮಾಡಿಸತಿ ಗ್ರೇಟ್ ಆತ್ಲ ಏನಿಂದ. ಎಲ್ಲರೂ ತನ್ನ ಸ್ವಾರ್ಥಕ್ಕೆ. ಹಾಂ, ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೇಜರಿ ಫ್ರಿಜ್ ಅದ ಇದು ತಂದ್ರೆ, ಬಂಗಾರ ತಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ. ಹಾಂ ಹಾಂ, ಇದರಿಂದ ಬಡವರಿಗೆ ಅನುಕೂಲ ಆಗೈತೆ. ಹಾಂ ಹಾಂ